ಬಿಕಾಸ್ ಐ ಆಮ್ ವೆರಿ ಬ್ಯಾಡ್ ಅಟ್ ಡೂಯಿಂಗ್ ದಿಸ್. 3 ಗಂಟೆ ಟೈಮ್ ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಮನೆಗೆ ಬರೋದ್ರೊಳಗೆ ಮೀಶೋಯಿಂದ ಇಲ್ಲೊಂದು ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಖಿಲಾ ವ್ಲಾಗ್ಸ್. ಸೊ ಇವತ್ತಿನ ವ್ಲಾಗ್ ಬಂದ್ಬಿಟ್ಟು ಎ ಡೇ ಇನ್ ಮೈ ಲೈಫ್ ವ್ಲಾಗ್ ಆಗಿರುತ್ತೆ. ಆ್ಯಂಡ್ ಆಲ್ರೆಡಿ 10 ಕಾಲ್ ಆಗಿಬಿಟ್ಟೈತೆ. ಸೊ ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ರೆಡಿ ಆಗಿದ್ದೀನಿ ಅಂದಮೇಲೆ ಎಲ್ಲ ಹೋಗೋಕ್ಕೆ ಅಲ್ವಾ. ಎಸ್, ಸೊ ಈಗ ಒಂದು ಮೀಟಿಂಗ್ ಇದೆ. ಸೊ ಅದಕ್ಕೋಸ್ಕರ ಒಂದು ಮೀಟಿಂಗ್ ಹೋಗ್ತಾ ಇದ್ದೀನಿ. ಮನೇಲಿ ಯಾರೂ ಇಲ್ಲ. ನಮ್ಮಪ್ಪ ನಮ್ಮಮ್ಮ ಬಂದುಬಿಟ್ಟು ಲಗ್ನ ಕಟ್ಸೋದಕ್ಕೆ ಹೋಗಿದ್ದಾರೆ. ಅಂದರೆ ನಮ್ಮ ಅಣ್ಣಂದು ನೆಕ್ಸ್ಟ್ ವೀಕ್ ಮದುವೆ ಅಲ್ವಾ. ಸೊ ಹಂಗಾಗಿ ನಾವು ಇವತ್ತು ಲಗ್ನ ಕಟ್ಟಿಸ್ತಿದ್ದಾರೆ. ಸೊ ಅವ್ರು ಅಲ್ಲಿಗೆ ಹೋಗಿದ್ದಾರೆ. ಆ್ಯಂಡ್ ನನಗೊಂದು ಮೀಟಿಂಗ್ ಇರೋದ್ರಿಂದ ನಾನು ಮೀಟಿಂಗ್ ಹೋಗ್ತಾಯಿದ್ದೀನಿ. ಸೊ ಈಗ ಹೊರಡಬೇಕು. ರೆಡಿ ಎಲ್ಲ ಆಯಿತು. ಚೆಂದ ಕಾಣ್ತಿದ್ದೀನಲ್ಲ. ಎಸ್, ಅಷ್ಟೇ. ಈಗ ಹೊರಡುವ. ಇದು ಮ್ಯಾಚ್ ಆಗ್ತೈತೆ ಚೆಂದ. ಹಿಂಗೆಲ್ಲ ಬಿಟ್ಟಿರ್ತೀವಿ. ಬನ್ನಿ ಹೋಗುವ. ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಇವಾಗ ಎಷ್ಟು ಗೊತ್ತಾ ಟೈಮು? 1:15. ಬೆಳಗ್ಗೆ 10 ಗಂಟೆಗೆ ಮನೆ ಬಿಟ್ಟರೋಳು. 10:15 ಮನೆ ಬಿಟ್ಟರೋಳು. ಎಷ್ಟೊತ್ತಾಯಿತು ಮೀಟಿಂಗು. ಇಲ್ಲ ಬರೋದಕ್ಕೆ ಇಲ್ಲಿ 11:45 11:40 ಆಗಿತ್ತು. ಸೊ ಮೀಟಿಂಗ್ ಎಲ್ಲ ಮುಗಿಸಿ ಇವಾಗ ಹೊರಡ್ತಿದ್ದೀನಿ. ಟ್ರಾಫಿಕ್ ಹೆವಿ ಇರುತ್ತೆ. ಹೊಟ್ಟೆ ಬೇರೆ ಎಸೀತೈತೆ. ನೋಡೋಣ ಆದಷ್ಟು ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಮನೆಗೆ ರೀಚ್ ಆಗಿ ಏನಾದರೂ ಆರ್ಡರ್ ಮಾಡ್ಕೊಂಡು ತಿಂತೀನಿ. ಅಡುಗೆ ಮಾಡೋಷ್ಟು ಪೇಷನ್ಸ್ ಇಲ್ಲ. ಯಾಕೆ ಗೊತ್ತಲ್ವ, ನಮ್ಮಪ್ಪ ನಮ್ಮಮ್ಮ ಇಲ್ಲ ಮನೆಯಲ್ಲಿ. ಸೊ ಇವಾಗ ಮನೆಗೆ ಬಂದಿದ್ದೀನಿ. ಟೈಮ್ ಎಷ್ಟು ಗೊತ್ತಾ? 3 ಗಂಟೆ ಟೈಮ್ ಇವಾಗ. ಹೊಟ್ಟೆ ಅಂತೂ ಸಿಕ್ಕಾಪಟ್ಟೆ ಸಿಗುತ್ತೆ. ಬಟ್ ಏನು ಆರ್ಡರ್ ಮಾಡ್ಕೊಳ್ಳಿ ಅಂತ ಗೊತ್ತಾಗ್ತಾ ಇಲ್ಲ. ನೋಡೋಣ, ಏನಾದರೂ ಆರ್ಡರ್ ಮಾಡ್ಕೊತೀನಿ. ಇಲ್ಲ ಅಂತಂದರೆ ಹೋಗಿ ಮ್ಯಾಗಿ ಏನಾದರೂ ತೊಗೊಬಂದು ಮ್ಯಾಗಿನೇ ಮಾಡ್ಕೊಂಡು ತಿಂತೀನಿ. ಬಿಕಾಸ್ ದುಡ್ಡು ಖರ್ಚು ಮಾಡೋಕ್ಕೆ ನನಗೆ ಮನಸ್ಸು ಬರ್ತಾಯಿಲ್ಲ ಇವತ್ತು. ಅದಕ್ಕೆ ಆ್ಯಂಡ್ ಇನ್ಸ್ಟಾಗ್ರಾಮಲ್ಲಿ Q&A ಕ್ವೆಶನ್ಸ್ ಕೇಳಿ ಅಂತ ಮೆಸೇಜ್ ಇನ್ಸ್ಟಾಗ್ರಾಮ್ ಸ್ಟೋರಿಲಿ ಹಾಕಿದ್ದೀನಿ. Q&A ಕ್ವೆಶನ್ಸ್ ಕೇಳಿ ಅಂತ. ಆಲ್ರೆಡಿ ಕ್ವೆಶನ್ಸು ಕ್ರೇಜಿ ಆಗಿರೋ ಕ್ವೆಶನ್ಸ್ ಬರ್ತಿದೆ. ನಾನು ಇನ್ನೂ ರೆಸ್ಪಾನ್ಸ್ ಮಾಡಿಲ್ಲ. ಬಿಕಾಸ್ ಫೋನಲ್ಲಿ ಚಾರ್ಜ್ ಇಲ್ಲ. ಈಗಲೂ ನೋಡಿ ಫೋನ್ ಚಾರ್ಜ್ಗೆ ಹಾಕ್ಕೊಂಡೇ ಮಾಡ್ತಿದ್ದೀನಿ. ಆ್ಯಂಡ್ ಮನೆಗೆ ಬರೋದ್ರೊಳಗೆ ಮೀಶೋಯಿಂದ ಇಲ್ಲೊಂದು ನಾನು ಶಾರ್ಟ್ ಕುರ್ತಿ ಆರ್ಡರ್ ಮಾಡಿದ್ದೆ. ಸೊ ಅದು ರಿಸೀವ್ ಆಗಿದೆ. ಅದರದ್ದು ವೀಡಿಯೋ ಮಾಡಬೇಕು. ಐ ಥಿಂಕ್ ನಾಳೆ ಮಾಡ್ತೀನಿ ಅದರದ್ದು ವೀಡಿಯೋ. ಆ್ಯಂಡ್ ಅಷ್ಟೇ. ಈಗ ನೋಡುವ. ನಾನು ಜೆಪ್ಟೋಲ್ಲಿ ಆರ್ಡರ್ ಮಾಡಿದ್ರು ನಾನು ಮ್ಯಾಗಿನೇ ಆರ್ಡರ್ ಮಾಡೋದು. ಅದು ಚೀಸ್ ಮ್ಯಾಗಿ ಬರುತ್ತಲ್ಲ, ಸೊ ಅದು ಚೆನ್ನಾಗಿರುತ್ತೆ ಟೇಸ್ಟ್. ಅದಕ್ಕೆ ಮನೇಲೇ 2 ಪ್ಯಾಕೆಟ್ ತಗೊಬಂದು ಮಾಡ್ಕೊಂಡು ತಿನ್ಬಿಡ್ತೀನಿ. ಬಿಕಾಸ್ ಅದು ಬರೋದ್ರೊಳಗೆ ಮನೆಯಲ್ಲೇ ಆಗುತ್ತೆ. ಸೊ ಅಷ್ಟೇ. ಇವಾಗ ಹೋಗಿ ಮ್ಯಾಗಿ ಪ್ಯಾಕೆಟ್ನ ತೊಗೊಬರ್ತೀನಿ. ನಾನು ಹೆಂಗೆ ಕ್ವಿಕ್ಕಾಗಿ ಮ್ಯಾಗಿ ಮಾಡ್ಕೊತೀನಿ ಅಂತ ಹೇಳ್ತೀನಿ, ಓಕೆನಾ? ಸೊ ಈಗ ಮ್ಯಾಗಿ ತೊಗೊಬಂದಿದ್ದೀನಿ 2 ಪ್ಯಾಕೆಟು. ಆ್ಯಂಡ್ ಪ್ಲೀಸ್ ಯಾರೂ ಇನ್ಫ್ಲೂಯೆನ್ಸ್ ಆಗಬೇಡಿ ನಾನು ಮಾಡೋ ಮ್ಯಾಗಿಯಿಂದ. ಬಿಕಾಸ್ ಐ ಆಮ್ ವೆರಿ ಬ್ಯಾಡ್ ಅಟ್ ಡೂಯಿಂಗ್ ದಿಸ್, ಓಕೆನಾ? ಆ್ಯಂಡ್ ಟೇಸ್ಟ್ ವೈಸ್ ಚೆನ್ನಾಗಿರುತ್ತೆ. ಬಟ್ ನಾನು ಮಾಡೋದು 2 ಮಿನಿಟ್ಸ್ ಮ್ಯಾಗಿ. ನೋಡ್ತೀರಾ ನಾನು ಹೆಂಗೆ ಮಾಡ್ತೀನಿ ಅಂತ. ನೀರು ಕುದೀತಿದೆ. ಈಗ ಮ್ಯಾಗಿ ಪ್ಯಾಕೆಟ್ ನೀಟಾಗಿ ಕಟ್ ಮಾಡಿ ಮ್ಯಾಗಿ ಏನಿರುತ್ತೋ ಅದನ್ನು ಒಳಗಡೆ ಹಾಕ್ತೀನಿ. 1 ನಿಮಿಷ. ನೀರು ಬಾಯ್ಲ್ ಆಗಬೇಕಾದ್ರೆ ಮ್ಯಾಗಿ ಎತ್ತಿ ಈ ಥರ ಹಾಕ್ತೀನಿ ನಾನು. ನೀಟಾಗಿ ಅದು ಒಂದು ಸ್ವಲ್ಪ ಬಾಯ್ಲ್ ಆಗಿದ ತಕ್ಷಣ ಏನು ಮಾಡ್ತೀನಿ ಅಂತ ತೋರಿಸ್ತೀನಿ, ಓಕೆನಾ? ಈ ಥರ ಚೆಂದ ಬಾಯ್ಲ್ ಆಗಬೇಕು. ಇವಾಗ ಏನು ಮಾಡ್ತೀನಿ ಗೊತ್ತಾ? ಮ್ಯಾಗಿ ಮಸಾಲಾನ ಇದರೊಳಗಡೆ ಹಾಕೋದು. ಸ್ವಲ್ಪ ಎಕ್ಸ್ಟ್ರಾ ಮಸಾಲ. ಬಿಕಾಸ್ ನನಗದು ಫ್ಲೇವರ್ ಹಂಗೆ ಬರ್ತಿರಬೇಕು ಅದಕ್ಕೆ. ಆಮೇಲೆ ಒಂಚೂರು ಉಪ್ಪು ಹಾಕ್ತೀನಿ. ಆಮೇಲೆ
ಈ ಥರ ಕಲಿಸ್ಕೊಡ್ಬೇಕು. ನೀಟಾಗಿ ಮಿಕ್ಸ್ ಮಾಡಿಕೊಟ್ರೆ ಹಿಂಗಾಗತ್ತೆ ಮ್ಯಾಗಿ. ಇಷ್ಟೇ ನಾನು ಮಾಡೋ ಮ್ಯಾಗಿ, 2 ಮಿನಿಟ್ಸ್ ಮ್ಯಾಗಿ. ಸೊ ನೀವೇನಾದರೂ ಅದರಿಂದ ಇನ್ಫ್ಲೂಯೆನ್ಸ್ ಆಗಿ ಮಾಡ್ಕೊಳ್ಳೋ ಹಾಗಿದ್ರೆ ಯು ಕ್ಯಾನ್ ಟ್ರಸ್ಟ್, ಬಟ್ ನಾಟ್ ಶ್ಯೂರ್. ಬಿಕಾಸ್ ನಮಗೆ ಇದೇ ಥರ ಅಡ್ಜಸ್ಟ್ ಆಗಿ ನಾವು ಹಿಂಗೆ ತಿನ್ನೋದು ಮ್ಯಾಗಿನ. ಸೊ ಮ್ಯಾಗಿ ಈಸ್ ರೆಡಿ. ಓಕೆನಾ? ಇವಾಗ ಇದನ್ನು ತಿಂದ್ಬಿಟ್ಟು ಆಮೇಲೆ ಸಿಗ್ತೀನಿ. ಫೋನ್ ಚಾರ್ಜ್ಗೆ ಹಾಕ್ತೀನಿ ಫಸ್ಟ್. ಓಕೆ ಎಸ್, ನಾನು ಮ್ಯಾಗಿ ಎಲ್ಲ ತಿಂದು ಎಷ್ಟೊತ್ತು ಆಯಿತು. ತಿಂದಮೇಲೆ ಐ ವಾಸ್ ಲೈಕ್ ಇನ್ಸ್ಟಾಗ್ರಾಮಲ್ಲಿ ಬೆಳಗ್ಗೆ ಹಾಕಿದ್ದಲ್ವ Q&A. ಸೊ ಅದಕ್ಕೆ ಆನ್ಸರ್ ಒಂದೂ ಮಾಡಿರಲಿಲ್ಲ, ತುಂಬ ಕ್ವಶನ್ಸ್ ಬಂದಿತ್ತು. ಸೊ ಹಾಗಾಗಿ ಆನ್ಸರ್ಸ್ ಮಾಡ್ಕೊಂಡು ಕೂತಿದ್ದೆ. ಇಷ್ಟೊತ್ತವರೆಗೂ ಆಯಿತು ಆನ್ಸರ್ಸ್ ಮಾಡೋದಕ್ಕೆ. ಆ್ಯಂಡ್ ಆದಷ್ಟು ಬೇಗ Q&A ಬಂದುಬಿಟ್ಟು ಯೂಟ್ಯೂಬ್ ವಿಡಿಯೋದಲ್ಲಿ ಅಪ್ಲೋಡ್ ಆಗುತ್ತೆ. ಇನ್ 2 days ಅಪ್ಲೋಡ್ ಮಾಡ್ತೀನಿ. ನಾಳೆ ವಿಡಿಯೋ ಮಾಡಿ ನಾಡಿದ್ದು ಅಪ್ಲೋಡ್ ಮಾಡ್ತೀನಿ. ಸೊ ಈಗ ಟೈಮ್ ಬಂದುಬಿಟ್ಟು 6:30. ಆ್ಯಂಡ್ ಅಡುಗೆ ಮಾಡಬೇಕು ಇವಾಗ. ನಮ್ಮಮ್ಮ ಸಾಂಬಾರು ಮಾಡಿದ್ದಾರೆ, ಅನ್ನ ಮುದ್ದೆ ಮಾಡ್ಕೋಬೇಕು. ಮುದ್ದೆ ನಮ್ಮಮ್ಮ ಬಂದಮೇಲೆ. ಅದು ಬಿಟ್ಟರೆ ಅಷ್ಟೇ, ನೀನು ಅಡುಗೆ ಮಾಡಿ ತಿಂದುಬಿಟ್ಟು ಮಲಗೋದು ಅಷ್ಟೇ ಇವತ್ತಿನ ವ್ಲಾಗ್ ಆಗಿರುತ್ತೆ. ಇಫ್ ಇನ್ ಕೇಸ್ ಏನಾದರೂ ಇತ್ತು ಅಂತಂದರೆ ಆ್ಯಡ್ ಮಾಡಿರ್ತೀನಿ. ಆ್ಯಂಡ್ ಅಷ್ಟೇ ಆಗಿರುತ್ತೆ ಇವತ್ತಿನ ವಿಡಿಯೋ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ. ಈ ವಿಡಿಯೋ ಸ್ವಲ್ಪ ಚಿಕ್ಕದಾಗಿದೆ. ಆ್ಯಂಡ್ ಯಾರು ಬೇಜಾರು ಮಾಡ್ಕೊಬಿಟ್ಟು ನೆಕ್ಸ್ಟ್ ವ್ಲಾಗಲ್ಲಿ ಸ್ವಲ್ಪ ಎಂಟರ್ಟೈನ್ ಆಗಿ ಸ್ವಲ್ಪ ಫ್ಯಾಷನ್ ವೀಡಿಯೋಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬಿಕಾಸ್ ನಾನೀಗ Q&Aದಲ್ಲಿ ಕೂಡ ನನಗೆ ಹೇಳಿದರು ಫ್ಯಾಷನ್ ವೀಡಿಯೋಸ್ ಮಾಡಿ ಅಂತ. ಸೊ ಹಂಗಾಗಿ ನೆಕ್ಸ್ಟ್ ವಿಡಿಯೋ ಫ್ಯಾಷನ್ ವೀಡಿಯೋಸ್ ಆಗಿರುತ್ತೆ Q&A ಆದಮೇಲೆ. ಸೊ ಅಷ್ಟೇ ಆಗಿರುತ್ತೆ ಇವತ್ತಿನ ವಿಡಿಯೋ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಮೈ ಚಾನಲ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್ಸ್. ಅಂದರೆ ನಾಳೆ ಸಿಗುವ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಬಾಯ್.